ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ವೆಲ್ವೆಟ್ ಬಟ್ಟೆ, ಇದು ಒಂದು ಸೈಡ್ ಹಿಂಗಿರುತ್ತೆ, ಸ್ವಲ್ಪ ತೆಳುವು ಇದ್ರೂ ತುಂಬ ಒಳ್ಳೆ ಕ್ವಾಲಿಟಿ ವೆಲ್ವೆಟ್ ಬಟ್ಟೆ. ಇದು ಸ್ಯಾಟಿನ್ ಬಟ್ಟೆ. ಇದೆರಡು ತೊಗೊಂಡು ಮಗು ಎತ್ಕೊಳ್ಳೋ ಪ್ರಾಬನ್ನು ಮಾಡ್ತಾ ಇದ್ದೀನಿ. ಅದು ಲೋಟಸ್ಸಿಂದು. ಈ ಥರ ಉಲ್ಟಾ ಹಾಕ್ಕೊಂಡು ಇದನ್ನು ಗುರ್ತು ಹಾಕ್ಕೊಂಡು ಇದು ಮತ್ತು ಸ್ಯಾಟಿನ್ ಬಟ್ಟೆ ಎರಡರಲ್ಲೂ ಕಟ್ ಮಾಡ್ಕೋತೀನಿ. ಒಂದು 20 ಪೆಟಲ್ಸನ್ನು ಕಟ್ ಮಾಡ್ಕೋತೀನಿ. ಈ ಹತ್ತಿನೂ ಕೂಡ ಇದೇ ಶೇಪಿಗೆ ಕಟ್ ಮಾಡಿಕೊಂಡು ಆಮೇಲೆ ಇದು ಎರಡು, ಒಂದು ಸ್ಯಾಟಿನ್ನು ಮತ್ತು ಒಂದು ವೆಲ್ವೆಟ್ ಕ್ಲಾತನ್ನು ಸೀದಾ ಕಡೆ ಇಟ್ಕೊಂಡು, ಇದು ಉಲ್ಟಾ ಸೈಡು, ಇದ್ರ ಸೈಡಿಗೆ ಹತ್ತಿನೂ ಕೂಡ ಅದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಪಿನ್ ಹಾಕ್ಕೋತೀನಿ. ಈಗ ಅದು ಜಾರದೇ ಇದ್ದಂಗೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಇದು ಈ ಥರ ಉಲ್ಟಾ ಮಾಡಿಕೊಂಡು ಇಸ್ತ್ರಿ ಮಾಡಿದ್ರೆ ಸರಿ ಪೆಟಲ್ಲಾಗಿ ಬರುತ್ತೆ. ಅದೀಗ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಪೆಟಲ್ಸನ್ನು. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಒಳ್ಳೆ ಚೆನ್ನಾಗಿದೆ. ಇಷ್ಟೊಂದು ಪೆಟಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹತ್ತಿ ತುಂಬಿ ಕುಷನ್ ಥರ ರೆಡಿ ಮಾಡ್ಕೋತೀನಿ. ಇದನ್ನು ಈಗ ಇದು ಹತ್ತಿ ತುಂಬಿ ಎಲ್ಲ ರೆಡಿಯಾಗಿದೆ. ಇಲ್ಲಿ ಸೈಡು ಬಿಟ್ಕೊಂಡಿರೋದನ್ನು ಸ್ಟಿಚ್ ಮಾಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಈ ಬಟ್ಟೆನ, ವೆಲ್ವೆಟ್ ಬಟ್ಟೆನ ತಗೊಂಡಿದ್ದೀನಿ. ಇಷ್ಟು ದೊಡ್ಡದಿರಬೇಕು. ಇದನ್ನು ಈಗ ಈ ಥರ ರನ್ನಿಂಗ್ ಸ್ಟಿಚ್ ಹಾಕ್ಕೋತೀನಿ. ಈ ಥರ ಫುಲ್ ಹಾಕ್ಕೋತೀನಿ, ಹಿಂಗೆ ರೌಂಡ್ ಪೂರಕ್ಕೂ ಹಾಕ್ಕೊಂಡು ಬರ್ತೀನಿ. ಈಗ ಎಂಡ್ವರೆಗೂ ಬಂದಿದೆ. ಈ ಕಡೆ ದಾರನೇ ಎಳ್ಕೋಬೇಕು. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಕರೆಕ್ಟಾಗಿ ಇದ್ರೊಳಗೆ ಹೋಗೋ ಥರ ಮಾಡ್ಕೋಬೇಕು. ಅಂದ್ಬಿಟ್ರೆ ಆಯಿತು. ಇದೀಗ ಕುಷನ್ ರೆಡಿಯಾಗಿದೆ. ಇದಕ್ಕೆ ಈ ಥರ ಇಟ್ಕೊಂಡು ಒಂದೊಂದೇ ಪೆಟಲನ್ನು ಹಚ್ಕೊಂಡು ಬರ್ತೀನಿ.
ಸ್ಟಿಪ್ ಆಗಲಿಲ್ಲ, ಹಂಗೆ ಒಂದ್ರ ಪಕ್ಕ ಒಂದು ಇಟ್ಕೊಂಡು ಬರಬೇಕು. ಈಗ ಇದನ್ನು ಇಲ್ಲಿ ಜೋಡಿಸ್ತೀನಿ. ಅದು ಅವಾಗ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಮತ್ತು ಹಿಂದ್ಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. 2 ಪೆಟಲ್ ಮಧ್ಯೆ ಇಟ್ಕೊಂಡು ಈ ಥರ 2 ಪೆಟಲ್ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದೀಗ ಈ ಥರ ರೆಡಿಯಾಗಿದೆ. ಇದಕ್ಕೆ ಹಿಂದ್ಗಡೆಯಿಂದ ಇನ್ನೊಂದು ಬಟ್ಟೆ ಕೊಡಬೇಕು. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಇದು ಹಿಂದ್ಗಡೆ ಸ್ಟಿಚ್ ಮಾಡಿದ್ದೆಲ್ಲ ಕಾಣ್ತಾ ಇರುತ್ತಲ್ಲ, ಅದಕ್ಕೆ ಈ ಥರ ಬಟ್ಟೆ ಹಾಕಿ ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈಗ ಈ ಥರ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ಆವಾಗ ಲಕ್ಷ್ಮೀ ಪೂಜೆಗೂ ಇದನ್ನು ಇಟ್ಕೋಬೋದು, ಕಮಲದ ಹೂವು. ಆಮೇಲೆ ಸಣ್ಣ ಮಗುವಿನ ನಾಮಕರಣ ಟೈಮಲ್ಲಿ ಇದರಲ್ಲಿ ಪಾಪು ಇಟ್ಕೊಂಡು ಆ ಶೂಟಿಂಗಿಗೆ ಕೂಡ ಯೂಸ್ ಮಾಡ್ತಾರೆ. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಡೆಕೋರೇಷನಿಗೂ ಯೂಸ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಲೋಟಸ್ ಮಾಡಿ ಪ್ರಾಬಾಗಿ ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ವರಮಹಾಲಕ್ಷ್ಮಿಗೆ ಇದ್ರ ಮೇಲೆ ದೇವಿನ ಕೂಡಿಸಿ ಪೂಜೆಗೆ ಇಟ್ಕೋಬೋದು, ಅಲಂಕಾರಕ್ಕೆ ಕೂಡ ಇಟ್ಕೋಬೋದು. ತುಂಬ ಈಸಿ ಮಾಡೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.